ಎಡವಟ್ಟಾಗಿದೆ. ಅನುದಾನ ಇಲ್ಲದೆ ಕಾಮಗಾರಿ ಟೆಂಡರ್ ಅನ್ನ ಮಂಜೂರು ಮಾಡಲಾಗಿದೆ. ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಬಿಲ್ ಅನ್ನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಕಿರಿಕನ್ನ ತೆಗೆದಿದ್ದಾರೆ. ಕಾಮಗಾರಿ ನಡೆಸಿ 1 ವರ್ಷ ಆದ್ರೂ ಕೂಡ ಬಿಲ್ ಮಾತ್ರ ಪಾವತಿಸಿಲ್ಲ ಅಂತ ಕಿರಿಕನ್ನ ತೆಗೆದಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಎಡವಟ್ಟಿದು. ಅನುದಾನ ಇಲ್ಲದೆ ಕಾಮಗಾರಿ ಟೆಂಡರ್ ಅನ್ನ ಮಂಜೂರು ಮಾಡಲಾಗಿದೆ. ಕಾಮಗಾರಿ ಮಾಡಿದ ಗುತ್ತಿಗೆದಾರರಿಗೆ ಬಿಲ್ ಅನ್ನ ಕೂಡ ಕೊಟ್ಟಿಲ್ಲ. ಹಾಗಾಗಿ ಕಿರಿಕನ್ನ ತೆಗೆದಿದ್ದಾರೆ. ಕಾಮಗಾರಿಯನ್ನ ನಡೆಸಿ 1 ವರ್ಷ ಆದ್ರೂ ಕೂಡ ಬಿಲ್ ಅನ್ನ ಪಾವತಿಸಿಲ್ಲ. ಸಾಲ ಮಾಡಿ ಕಾಮಗಾರಿ ಮಾಡಿದಂತಹ ಗುತ್ತಿಗೆದಾರರ ಬದುಕು ಬೀದಿಗೆ ಬಿದ್ದಿದೆ. 3 ರಿಂದ 5 ಕೋಟಿ ಬಾಕಿಯನ್ನ ಉಳಿಸಿಕೊಂಡಿದೆ ಪಾಲಿಕೆ. ಬಾಕಿ ಬಿಲ್ ಕೇಳಿದ್ರೆ ಅನುದಾನದ ಕೊರತೆ ಅಂತ ಆಯುಕ್ತರು ಹೇಳ್ತಿದ್ದಾರಂತೆ. ಹಳೆ ಬಿಲ್ ಬಾಕಿ ಇರಬೇಕಾದ್ರೇನೆ ಹೊಸ ಕಾಮಗಾರಿಗೆ ಒತ್ತಡವನ್ನ ಕೂಡ ಹಾಕ್ತಿದ್ದಾರೆ. ಶೀಘ್ರದಲ್ಲಿ ಬಿಲ್ ಪಾವತಿ ಮಾಡದಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ಕೊಡಲಾಗಿದೆ. ಕಲಬುರಗಿಯಲ್ಲಿ ಆಗಿರುವಂತಹ ಘಟನೆ ನೋಡಿ, ಎಂತೆಂಥ ಮಹಾನುಭಾವರಿರ್ತಾರೆ. ಸಾಲ ಸೋಲ ಮಾಡಿ ಅವ್ರೇನೋ ಗುತ್ತಿಗೆದಾರರ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ನೀವು ದುಡ್ಡು ಕೊಟ್ಟಿಲ್ಲ ಅಂತ ಅಂದ್ರೆ ಅವ್ರೇನ್ ಮಾಡ್ಬೇಕು? ಅವ್ರ ಬದುಕೇನಾಗಬೇಕು? ಅವ್ರು ಕೆಲಸ ಮಾಡ್ತಾ ಇರೋವಂಥದ್ದೇ ದುಡ್ಕೊಂಡು ತಿನ್ನೋದಕ್ಕೋಸ್ಕರ. ಅದಕ್ಕೆ ಕಲ್ಲು ಹಾಕ್ಬಿಟ್ರೆ ಅನುದಾನದ ಕೊರತೆ ಅಂತೆ. ಇಂತಿಷ್ಟು ಅನುದಾನ ಅಂತ ಸರ್ಕಾರ ಕೊಡುತ್ತೆ ತಾನೆ. ಹಾಗಾದ್ರೆ ಆ ದುಡ್ಡೆಲ್ಲ ಏನಾಯ್ತು? ಯಾರು ಕಬಳಿಸಿದ್ರು? ಈ ರೀತಿಯಾದಂತ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗ್ಬಿಡುತ್ತೆ. ಇಂಥ ಮಾತುಗಳನ್ನ ಆಯುಕ್ತರು ಆಡ್ದಂತ ಸಂದರ್ಭದಲ್ಲಿ 1 ವರ್ಷ ಆಗಿದೆಯಂತೆ ಇನ್ನು ಕೂಡ. ಆದ್ರೂ ಕೂಡ ದುಡ್ಡನ್ನ ಕೊಟ್ಟಿಲ್ಲ ಗುತ್ತಿಗೆದಾರರಿಗೆ ಅಂತ ಅಂದ್ರೆ ಏನ್ ಮಾಡ್ಬೇಕು? 3 ರಿಂದ 5 ಕೋಟಿಯನ್ನ ಪಾಲಿಕೆ ಉಳಿಸ್ಕೊಂಡಿರುವಂತದ್ದು. ಎಸ್ಸಿ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಜಶೇಖರಯ್ಯ, ಕಲಬುರಗಿ ಮಹಾನಗರ ಪಾಲಿಕೆ ಎಡವಟ್ಟಂತಾನೆ ಹೇಳಬಹುದು. ಇದು ಏನಾಗಿತ್ತು? ಏನ್ ಕತೆ? ಯಾಕ ಗುತ್ತಿಗೆದಾರರಿಗೆ ಹಣ ಕೊಟ್ಟಿಲ್ಲ? ಅನುದಾನದ ಕೊರತೆ ಅಂತ ಬೇರೆ ಹೇಳ್ತಿದ್ದಾರೆ. ಹಾಗಾದ್ರೆ ಆ ಮಹಾನಗರ ಪಾಲಿಕೆಗೆ ಅನುದಾನ ಅನ್ನೋದೇ ಹೋಗೇ ಇಲ್ವಾ? ಹೌದು, ಏನಂತಂದ್ರೆ ಈ ಕಲಬುರಗಿಯ ಒಂದು ಏನು ಮಹಾನಗರ ಪಾಲಿಕೆ ಗುತ್ತಿದಾರಿದ್ದಾರೆ, ಆದ್ರೂ ಅವರ ಬದುಕು ಇದೀಗ ಬೀದಿಗೆ ಬಂದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 24-25 ಸಾಲಿನಲ್ಲಿ ಅವರೇನು ಕಾಮಗಾರಿ ಮಾಡಿದ್ದಾರೆ, ಆ ಒಂದು ಕಾಮಗಾರಿಯ ಬಿಲ್ ಇದುವರೆಗೂ ಕೂಡ ವರ್ಷ ಕಳೆದ್ರು ಕೂಡ ಪಾವತಿ ಮಾಡಿಲ್ಲ. ಕೇಳಲಿಕ್ಕೆ ಹೋದ್ರೆ ಅನುದಾನ ಬಂದಿಲ್ಲ ಸರ್ಕಾರದಿಂದ, ಕೇಂದ್ರದಿಂದ ಬಂದಿಲ್ಲ ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಅನುದಾನವೇ ಇಲ್ಲದಂತ ಸಂದರ್ಭದಲ್ಲಿ ಟೆಂಡರ್ ಯಾಕೆ ಮಾಡಿದ್ರು ಅನ್ನುವಂತ ಪ್ರಶ್ನೆಯನ್ನ ಗುತ್ತಿಗೆದಾರರು ಈಗ ಮಾಡ್ತಾ ಇರುವಂತದ್ದು. ಹೀಗಾಗಿ ಕಳೆದ ಏನು ವರ್ಷದ ಒಂದು 50 ಕಾಮಗಾರಿಗಳಲ್ಲಿ 20 ಕಾಮಗಾರಿಗಳನ್ನು ಇವರೇನ್ ಮಾಡಿದ್ದಾರೆ. ಅದರ ಒಂದು 3 ರಿಂದ 5 ಕೋಟಿವರೆಗೂ ಕೂಡ ಇವರ ಬಿಲ್ ಪಾವತಿ ಆಗಬೇಕು. ಆದ್ರೆ ಅವ್ರು ಯಾವುದೇ ಒಂದು ರೂಪಾಯಿ ಕೂಡ ಇವರಿಗೆ ಬಿಲ್ ಪಾವತಿ ಮಾಡದೆ, ಅಲ್ಲದೆ ಮತ್ತೆ ಮುಂದಿನ ಒಂದು ಕಾಮಗಾರಿಯನ್ನ ಮಾಡುವಂತೆ ಒತ್ತಡ ಕೂಡ ಇವ್ರ ಮೇಲೆ ಆಗ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಹಳೆ ಬಿಲ್ ಆಗೋದಿಲ್ಲ ಅನ್ನುವಂತ ಧಮಕಿ ಕೂಡ ಆಗ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಗುತ್ತಿಗೆದಾರರು ಹೇಳ್ತಕ್ಕಂಥದ್ದು. ಅಂದ್ರೆ ಪಾಲಿಕೆಯಲ್ಲಿ ಅನುದಾನ ಇಲ್ಲದೆ ಇದ್ರೆ ಯಾಕೆ ಟೆಂಡರ್ ಅನ್ನ ಮಾಡಿದ್ರು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಹೀಗಾಗಿ ಈ ಕಳೆದ ವರ್ಷದ ಒಂದು ಬಿಲ್ ಪಾವತಿ ಮಾಡುವವರೆಗೂ ನಾವು ಮುಂದಿನ ಕೆಲಸ ಮಾಡೋದಿಲ್ಲ ಅನ್ನುವಂತ ನಿರ್ಧಾರವನ್ನ ಗುತ್ತಿಗೆದಾರರು ತೆಗೆದುಕೊಂಡಿದ್ದಾರೆ. ಅದರಂತೆ ಏನು ಜನಪ್ರತಿನಿಧಿಗಳಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ, ಏನು ಮೇಲಾಧಿಕಾರಿಗಳಿಗೂ ಕೂಡ ಮನವಿ ಸಲ್ಲಿಸಿದ್ದಾರೆ. ಅದ್ಯಾವುದೂ ಕೂಡ ಇಲ್ಲಿ ಕೆಲಸ ಮಾಡ್ತಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಕಳೆದ ವರ್ಷದ ಒಂದು ಏನು ನಗರದಲ್ಲಿ ಆಗ್ಬೇಕಾದಂತ ಅಭಿವೃದ್ಧಿ ಕಾಮಗಾರಿಗಳಿದೆ, ಸಿಸಿ ರಸ್ತೆಗಳಾಗಿರ್ಬೋದು, ಚರಂಡಿಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಸುಸೂತ್ರವಾಗಿ ಗುತ್ತಿಗೆದಾರರು ಕೆಲಸವನ್ನ ಮುಗಿಸಿದ್ದಾರೆ. ಆದ್ರೆ ಕೆಲಸ ಮುಗಿಸಿದ್ರು ಕೂಡ ಬಿಲ್ ಪಾವತಿ ಮಾಡೋದಕ್ಕೆ ಮೀನಾಮೈಷ ಎಣಿಸ್ತಾ ಇರುವಂತ ಪಾಲಿಕೆ ಅನುದಾನ ಇಲ್ಲ ಅಂತಕ್ಕಂಥ ನೆಪವನ್ನ ಇಲ್ಲಿ ಹೇಳ್ತಾ ಇದೆ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ರೂಲ್ ಅಲ್ಲಿ ಅನುದಾನ ಬಂದಾಗಲೇ ಟೆಂಡರ್ ಕರಿಬೇಕು ಅನ್ನುವಂಥದ್ದು ಇದ್ರು ಕೂಡ ಯಾಕೆ ಅನುದಾನ ಇಲ್ದೇನೆ ಟೆಂಡರ್ ನ ಕರೆದ್ರು, ಕೆಲಸ ಮಾಡಿಸಿದ್ರು? ನಾವು ಸಾಲ ಸೋಲ ಮಾಡ್ಕೊಂಡು ಸಾಕಷ್ಟು ಕಡೆಗಳಲ್ಲಿ ಹಣ ತಂದು ಲೇವಾದೇವಿ ಸಂಸ್ಥೆಯಲ್ಲಿ ಹಣ ತಂದು ಇಲ್ಲಿ ಸುರಿದಿದ್ದೇವೆ, ಗುತ್ತಿಗೆ ಕಾಮಗಾರಿನ ಮುಗಿಸಿದ್ದೇವೆ, ಅದನ್ನ ವಾಪಸ್ ಕೊಡದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೂಡಲೇ ಇದನ್ನ ಬಗೆಹರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಗುತ್ತಿಗೆದಾರರು ಆಗ್ರಹವನ್ನು ಮಾಡ್ತಾ ಇರುವಂತದ್ದು. ಧನ್ಯವಾದಗಳು ರಾಜಶೇಖರಯ್ಯ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಹಣ ಇಲ್ದಲೆ ಟೆಂಡರ್ ಅನ್ನ ಕರೆಯೋದಕ್ಕೆ ಅವ್ರಿಗೆ ಎಷ್ಟು ಧೈರ್ಯ ಇರಬೇಕು? ಯಾರು ಅವರಿಗೆ ಧೈರ್ಯವನ್ನ ಕೊಟ್ರು? ಇದೆಲ್ಲ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ಆದಷ್ಟು ಬೇಗ ಗುತ್ತಿಗೆದಾರರಿಗೆ ಅವರ ಹಣವನ್ನ ತಲುಪಿಸುವಂತಹ ಕೆಲಸವನ್ನ ಮಹಾನಗರ ಪಾಲಿಕೆ ಮಾಡಬೇಕು.